ಹಲೋ ಫ್ರೆಂಡ್ಸ್, ದಿಸ್ ಈಸ್ ಯುವರ್ 1996 ಕರಾವಳಿ ಟ್ರೇಡರ್. ಇಂದಿನ ಈ ವಿಡಿಯೋದಲ್ಲಿ ನಾನು ಸೆನ್ಸೆಕ್ಸ್ ಸಸ್ಟೇನ್ ಆಗುತ್ತದಾ, ವಿಲ್ ದ ಸೆನ್ಸೆಕ್ಸ್ ಸಸ್ಟೇನ್ ಎಟ್ 75,000 ಲೆವೆಲ್? ಸಸ್ಟೇನ್ ಆಗಬೇಕಂದರೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಎಲ್ಲಿ ಇರುವುದು? ಸಪೋರ್ಟ್ ಮಾರ್ಕೆಟ್ ಅಪ್ಸೈಡ್ ಹೋಗುವಾಗ ಪುಟ್ ಚಾರ್ಟಲ್ಲಿ ನಮಗೆ ಸಪೋರ್ಟ್ ಗೊತ್ತಾಗುತ್ತದೆ, ಸಪೋರ್ಟ್ ಲೆವೆಲ್. ಹಾಗೆ ಮಾರ್ಕೆಟ್ ಅಪ್ಸೈಡ್ ಹೋಗುವಾಗ ಕಾಲ್ ಚಾರ್ಟಲ್ಲಿ ನಮಗೆ ರೆಸಿಸ್ಟೆನ್ಸ್ ಗೊತ್ತಾಗುತ್ತದೆ. ಇದು ಇನ್ ದ ಮನಿ ಕಾಲ್ ಆ್ಯಂಡ್ ಸಪೋರ್ಟ್ ಚಾರ್ಟ್. ಇದು ವೆರಿ ಇಂಪಾರ್ಟೆಂಟ್. ಇದರಿಂದ ಹೇಗೆ ಟ್ರೇಡ್ ಮಾಡಬಹುದೆಂದು ತಿಳಿಸಿಕೊಡುತ್ತೇನೆ. ಬನ್ನಿ ನೋಡೋಣ ಇಂದಿನ ಈ ವಿಡಿಯೋದಲ್ಲಿ. ನಾನು ಇವಾಗ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಚಾರ್ಟನ್ನು ಡ್ರಾ ಮಾಡಿಟ್ಟಿರ್ತೇನೆ. ಇಲ್ಲಿ ಇದು ನೋಡ್ಬೋದು ನೀವು. ಇದು ಸಪೋರ್ಟ್ ಚಾರ್ಟ್. ಯಾಕೆಂದರೆ ಪುಟ್ಟಲ್ಲಿ ನಾವು ಸಪೋರ್ಟ್ ನೋಡ್ಬೋದು. ಅಂತ ಹೇಳಿದರೆ ಮಾರ್ಕೆಟ್ ಡೌನ್ ಫಾಲ್ ಆದರೆ ಇಲ್ಲ ಡೌನ್ ಬಂದರೆ ಸಪೋರ್ಟ್ ಬೇಕಾಗುತ್ತದೆ. ಅದನ್ನು ನಾವು ಇಲ್ಲಿ ಪುಟ್ ಚಾರ್ಟಲ್ಲಿ ನೋಡ್ಬೋದು. ಇದು ನೋಡ್ಬೋದು, ಇಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿದ್ದೀನಿ. ಇವಾಗ ಡೈಲಿ ಟೈಮ್ ಫ್ರೇಮಲ್ಲಿ ಇವತ್ತಿನ ಇದು ಲೋ ಆಯಿತಾ. ಇವತ್ತಿನ ಲೋ ಏನಿದೆ ಅದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತದೆ ಮಾರ್ಕೆಟ್ನಲ್ಲಿ. ಇವತ್ತಿನ ಲೋ ಅಂತ ಹೇಳಿದರೆ ಮಾರ್ಕೆಟ್ ಏನಾದರೂ ಫ್ರೈಡೇ ಗ್ಯಾಪ್ ಡೌನ್ ಓಪನ್ ಆದರೆ ಈ ಝೋನ್ ವೆರಿ ಇಂಪಾರ್ಟೆಂಟ್ ಝೋನ್. ಇಲ್ಲಿ ಒಂದು ಗ್ರೀನ್ ಕಲರ್ ಕ್ಯಾಂಡಲಿನ ಲೋ ಬ್ರೇಕ್ ಆದಲ್ಲಿ ನೀವು ಸೆಲ್ಲಿಂಗ್ ಆಪರ್ಚುನಿಟಿನ ನೋಡಬಹುದು. ಸೆಲ್ಲಿಂಗ್ ಆಪರ್ಚುನಿಟಿ ನೋಡ್ಬೋದು. PE ಸೆಲ್ಲಿಂಗ್ ಅಂತ ಹೇಳಿದರೆ ಇಂಡೆಕ್ಸ್ ನೋಡಿ, ಇಲ್ಲಿ ಇಂಡೆಕ್ಸಲ್ಲಿ ತೋರಿಸಿಕೊಡುತ್ತೇನೆ. ಮಾರ್ಕೆಟ್ ಏನಾದರೂ ಸ್ಯಾಟರ್ಡೇ ಈ ಝೋನಲ್ಲಿ ಓಪನ್ ಆದರೆ ಇದು ಗುಡ್ ಬೈಯಿಂಗ್ ಝೋನ್. ಈ ಝೋನಲ್ಲಿ ಹೇಗೆ ಅಂದರೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಇನ್ನು ಹೈ ಕ್ರಾಸ್ ಆಗ್ತಾ ಇದ್ದ ಹಾಗೆ ನೀವು ಬೈ ಮಾಡ್ಬೋದು. ಟಾರ್ಗೆಟ್ ಇಲ್ಲಿ ಬರುತ್ತದೆ. ಇದು ಇಂಡೆಕ್ಸ್ ಇಲ್ಲಿ ವ್ಯೂ ತೋರಿಸಿದ್ದೀನಿ. ಅದೇ ಇವಾಗ ಮಾರ್ಕೆಟಿಗೆ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ನೋಡಿದರೆ ನೋಡಿ, ಮಾರ್ಕೆಟ್ ಇಲ್ಲಿ ಆಲ್ಮೋಸ್ಟ್ ಪ್ರೀವಿಯಸ್ ಎಲ್ಲಿಂದ ಫಾಲ್ ಆಗಿತ್ತು ಅಲ್ಲೇ ಬಂದಿದೆ. ಆದರೆ ಹಿಂದೆ ಮನಿ ಚಾರ್ಟ್ ನೋಡಿ, ಪ್ರೀವಿಯಸ್ ಫಾಲ್ ಆಗಿದ್ದು ಇಲ್ಲಿ ಇನ್ನೂ ರೀಚ್ ಆಗಲಿಲ್ಲ. ಅಂದರೆ ಅರ್ಥ ಏನಂದರೆ ಹೇಳಿದರೆ ಇದೇ ಅರ್ಥ ನಮ್ಗೆ ಗೊತ್ತಿರಬೇಕು. ಅಂದರೆ ಮಾರ್ಕೆಟ್ ಇನ್ನೂ 200 ಪಾಯಿಂಟ್ಸ್ ನೋಡಿ, 530ಇಂದ 720 ಆಲ್ಮೋಸ್ಟ್ 200 ಪಾಯಿಂಟ್ಸ್ ಇನ್ನೂ ಮೂವ್ ಆದರೂ ಇಲ್ಲಿ ಸೆಲ್ಲಿಂಗ್ ಝೋನ್ ಬರುತ್ತದೆ. ತಿಳಿದುಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂತ ಹೇಳಿದರೆ ಮಾರ್ಕೆಟ್ ಇಲ್ಲಿಂದ ಈ ಝೋನಿಂದ ಇನ್ನೂ 200 ಪಾಯಿಂಟ್ಸ್ ಅಂತ ಹೇಳಿದ್ರೆ 70 to 200 ಈಸ್ ಒನ್ ಮೋರ್ ಸೆಲ್ಲಿಂಗ್ ಝೋನ್. ಅಲ್ಲಿ ಬೈಯಿಂಗ್ ಆಗುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಚಾರ್ಟ್ ಇದು ವೆರಿ ಇಂಪಾರ್ಟೆಂಟ್. ಈ ಸಪೋರ್ಟ್ ಆ್ಯಂಡ್ ಇಲ್ಲಿ ನೋಡಿ, ಎಲ್ಲರೂ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಹೈ ಬ್ರೇಕ್ ಆಗಿದೆ, ಸೊ ಬೈಯಿಂಗ್. ಆದರೆ ಇಂಡೆಕ್ಸ್ ಚಾರ್ಟಲ್ಲಿ ಗೊತ್ತಾಗೋದಿಲ್ಲ ನೆಕ್ಸ್ಟ್ ಸೆಲ್ಲಿಂಗ್ ಎಲ್ಲಿದೆ ಅಂತ. ಅದೇ ಪ್ರೀಮಿಯಂ ಚಾರ್ಟಲ್ಲಿ ಗೊತ್ತಾಗುತ್ತದೆ. ಇದನ್ನು ಫಾಲೋ ಮಾಡಿ ಅನಾಲಿಸಿಸನ್ನು ನಿಮಗೆ ತಿಳಿಯುತ್ತೀರ ನೀವು. ಟ್ರೇಡಿಂಗ್ ಅಂದರೆ ಹೇಗೆ ಎಂದು, ಏನು ನಡೆಯುತ್ತಿದೆ ಅಂತ ಸಿಂಪಲ್. ಏನು ಮಾಡಬೇಕಂದ್ರೆ ಇಲ್ಲಿ ಸಪೋರ್ಟ್ ಹತ್ರ ಒಂದು ರೆಡ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗ್ತಾ ಇದ್ದಂಗೆ ಬೈಯಿಂಗ್ ಆಗುತ್ತದೆ. ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಇದೆ ಅಂತ ಹೇಳಿದ್ದೀನಲ್ಲ, ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಕ್ರಾಸ್ ಆಗ್ತಾ ಇದ್ದಂಗೆ ಸೆಲ್ಲಿಂಗ್ ಮಾಡ್ತೀವಿ ನಾವು, ಅಷ್ಟೇ. ದಿಸ್ ಈಸ್ ಸಿಂಪಲ್ ಕ್ಯಾಂಡಲ್ಸ್ಟಿಕ್ ಬೇಸಿಸ್ ಟ್ರೇಡಿಂಗ್. ಇದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೇನೆ ಗೈಸ್. ಇದೇ ಥರ ಒಳ್ಳೆ ನಾಲೆಜ್ ಹಾಗೂ ನಾನು ಪ್ರಾಕ್ಟಿಕಲ್ ಫಾಲೋ ಮಾಡಿರೋದನ್ನು ನೀವು ನೋಡಬೇಕೆಂದರೆ ನೀವು ನನ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ನಿಮಗೆ ಸಿಂಪಲಾಗಿ ಒಂದು ಎಕ್ಸಾಂಪಲ್ ತೋರಿಸಿಕೊಡ್ತೇನೆ ನೋಡಿ. ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಏನಾಯಿತು ಇಲ್ಲಿ ನೋಡ್ಬೋದು ನೀವು. ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು. ಗ್ರೀನ್ ಕಲರ್ ಕ್ಯಾಂಡಲ್ ಬಂದು ಇದು ದೊಡ್ಡ ಕ್ಯಾಂಡಲ್ ಇತ್ತು. ಸೊ ನಾನಿದು ರೆಡ್ ಕಲರ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಆಯಿತು. ಇನ್ಸೈಡ್ ಕ್ಯಾಂಡಲ್ ಹೈ ಕ್ರಾಸ್ ಆಗ್ತಾ ಇದ್ದಂಗೆ ನಾವು ಸೆಲ್ಲಿಂಗ್ ಮಾಡಬೇಕು. ನಾನು 48,700 ಪುಟ್ನ ಸೆಲ್ ಮಾಡಿದ್ದೆ. ಅದು ಯಾವಾಗ? ಅರ್ಲಿ ಮಾರ್ನಿಂಗ್. ಇದು ನನ್ನ ಇವತ್ತಿನ ಟ್ರೇಡ್. ಇದು ನನ್ನ ಇವತ್ತಿನ ಟ್ರೇಡ್ ಆಗಿರುತ್ತದೆ ಗೈಸ್. ಇಲ್ಲಿ ನೋಡ್ಬೋದು ನೀವು. 73 ಮಾಡಿದ್ದೆ, ಬುಕ್ ಮಾಡಿದ್ದೀನಿ. ಆಮೇಲೆ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದೀನಿ ಗೈಸ್. ಥ್ಯಾಂಕ್ ಯು. ಇದು ನನ್ನ ಇವತ್ತಿನ ಟ್ರೇಡ್. ಹಾಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸೊ ದಟ್ ದ ನಾಲೆಜ್ ವಿಚ್ ಐ ಆಮ್ ಗೇನಿಂಗ್ ಬೈ ಟ್ರೈನಿಂಗ್ ಈಸ್ ಶೇರ್ ಟು ಎವ್ರಿ ಒನ್. ಥ್ಯಾಂಕ್ ಯು.